ಅಪರ ಶಿಲ್ಪಿ ಶಿಕ್ಷಣ ಕಾಶಿಗಳ ಒಡೆಯ ಯೋಧಕ ವೆಂಕಟರಮಣ ಸುಳ್ಯದ ಇತಿಹಾಸದ ಪುಟಗಳನ್ನು ನೋಡಬೇಕಾದ್ರೆ 360 ವರ್ಷಗಳ Gracias.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕಾನತ್ತೂರು ಶ್ರೀ ನಾಲ್ವತ್ತೈವಸ್ಥ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕಳಿಯಾಟ ಮಹೋತ್ಸವ 2024 ಡಿಸೆಂಬರ್ 27ರಿಂದ 2025 ಜನವರಿ 1 ತನಕ. ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು: 2024 ಡಿಸೆಂಬರ್ 29ನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಪಂಜುರ್ಲಿ ದೈವ, ಸಂಜೆ ಮೂತೋರ್ ದೈವ, ರಾತ್ರಿ ಬಂಬೇರಿಯ ಮಾಣಿಚಿ ದೈವ. 2024 ಡಿಸೆಂಬರ್ 30ರಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ, ಪಂಜುರ್ಲಿ ದೈವ, ರಾತ್ರಿ ಪಾಷಾಣಮೂರ್ತಿ ದೈವ. 2024 ಡಿಸೆಂಬರ್ 31ರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತದನಂತರ ತುಲಭಾರ ಸೇವೆ, ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ, ತದನಂತರ ಪ್ರೇತ ವಿಮೋಚನೆ. 2025 ಜನವರಿ 1ರಂದು ಬೆಳಗ್ಗೆ ರಕ್ತೇಶ್ವರಿ ದೈವ, ಬಳಿಕ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಬಳಿಕ ಪ್ರೇತ ವಿಮೋಚನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಬಯಸುವ KP ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವತ್ತೈವಸ್ಥ. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬ್ತೀವಿ ಭಾರತದವರು. ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು. ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದು ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಈಚೆಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ. ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.